ಹಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಐಶು ಲೈಫ್ ಯೂಟ್ಯೂಬ್ ಚಾನಲ್. ಇದು ವೀರುದು ಬರ್ತ್ಡೇ ಪ್ರಿಪ್ರೇಷನ್ ವಿಡಿಯೋ ಆಗಿರುತ್ತೆ. ವೀರುಗೆ ಬಟ್ಟೆ ತೊಗೊಳೋಕೆ ಅಂತ ಹೋಗಿರೋದು. ಇದೇ ಥರ ಬೇಕು ಅಂತ ನನಗೆ ತಲೆಯಲ್ಲಿತ್ತು, ಅದನ್ನು ಹುಡ್ಕೊಂಡು ಹೋಗಿದ್ವಿ ನಾವು. ವೀರು ಯಾವ್ದು ಬೇಕು ನಿಂಗೆ ಬಟ್ಟೆ? ಇದೇ ಥರ ಬೇಕು ಅಂತ ಇತ್ತು, ಬಟ್ ಎಲ್ಲಿ ಹುಡುಕಿದ್ರೂ ಸಿಗಲಿಲ್ಲ. ಸೊ ನೆಕ್ಸ್ಟ್ ಡೇ ಹೋಗೋಣ ಅಂತ ನೆಕ್ಸ್ಟ್ ಡೇ ಹೋಗ್ತಾ ಇದ್ದೀವಿ. ಇವತ್ತೂ ತುಂಬ ಹುಡುಕಿದ ಮೇಲೆ ಕೊನೆಗೆ ಹೋಗಿ ಪರ್ಚೇಸ್ ಮಾಡಿದ್ವಿ. ಸಿಕ್ತು. ಯಾವ ಥರ ಅಂತ ಬಟ್ಟೆ ಮುಂದೆ ಚೆಕ್ ಮಾಡಿ. ನಾವು ಹಿಂದಿನ ದಿನ ಟ್ರೆಂಡ್ಸು ಅಲ್ಲೆಲ್ಲ ಚೆಕ್ ಮಾಡಿದ್ವಿ, ಬಟ್ ನಮಗೆ ಬೇಕಾಗಿರೋದಿರಲಿಲ್ಲ. ಸೊ ಇದು ನ್ಯೂ ಇರೋದಿದು. ಫಸ್ಟ್ ಟೈಮ್ ಹೋಗ್ತಾ ಇದ್ದೀವಿ. ಸ್ಟೈಲ್ ಯೂನಿಕ್ ಅಂತ ಚೆನ್ನಾಗಿದ್ದಾವೆ, ರೀಸನೇಬಲ್ಲೂ. ಚೆಕ್ ಮಾಡಿ ನೀವು ಹೋಗಿ. ತುಂಬ ಒಳ್ಳೆ ಕಲೆಕ್ಷನು ಇದ್ದಾವೆ, ಅಫೋರ್ಡೆಬಲ್ ಪ್ರೈಸಲ್ಲಿ ಇದ್ದಾವೆ. ಯಾವ್ದು ಬೇಕು ನಿಂಗೆ ಗುಂಡ್ಯ? ಎತ್ಕೊಂಬಾಯ್ಲೆ ವಜ್ಜೈತಾ? ಏ ಗುಂಡ್ಯ ಸ್ಟೈಲ್ ಪರ್ಚೇಸ್ ಮಾಡಿದ್ವಿ. ಕ್ಯಾಶುವಲ್ ವೇರ್ಸ್, ಡೈಲಿ ವೇರ್ಸ್. ಅದಾದಮೇಲೆ ಬೇಬಿ ಹಗ್ಗಿಗೆ ಹೋಗಿದ್ವಿ. ಅಲ್ಲಿನೂ ತುಂಬ ಕಾಸ್ಟ್ಲಿ ಅನಿಸ್ತು. ಸೊ ಬೇಡ ಅಂತ ಮತ್ತು ಬೇರೆ ಲೊಕೇಶನಲ್ಲಿರೋ ಮತ್ತು ಬಜಾರಲ್ಲಿ ಹೋಗಿದ್ವಿ. ಅದು ಫಸ್ಟ್ ಕ್ರೈ ಏನೋ ಇರಬೇಕು ಅದು ಶಾಪು. ಅಲ್ಲಿನೂ ಅಷ್ಟು ಇಷ್ಟ ಆಗಲಿಲ್ಲ. ಬಟ್ ಅಲ್ಲಿ ಒಂದು ಶರ್ಟ್ ತುಂಬ ಇಷ್ಟ ಆಯಿತು. ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ ಆ ಟಿ ಶರ್ಟಲ್ಲಿ ವೀರುದು ಮಾಮಾಸ್ ಲಿಟಲ್ ಮ್ಯಾನ್ ಅಂತ ಬರ್ದಿರೋದು. ಅದು ಪರ್ಚೇಸ್ ಮಾಡಿದ್ವಿ. ಬಟ್ ಅಲ್ಲಿಗೆ ಸ್ವಲ್ಪ ಕಾಸ್ಟ್ಲಿ ಆಯಿತು. ಸರಿ 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 ಲಗು ಸರಿ. ಓಯ್ ಹಿಡ್ಕೊರ್. ಸರಿ ಸರಿ ಸರಿ. ದಾಟ್ರಲ್ಲ ಇಳಿದ್ ಬಾ. ಅರೆ ಸೈಕಲ್ ಬೇಕು. ನನಗೆ ಇದೇ ಥರ ಬೇಕು ಅಂತ ಇತ್ತು ವೀರುಗೆ. ಎಲ್ಲಿ ಸಿಗಲಿಲ್ಲ. ಬಟ್ ನಾವು ಲಾಸ್ಟ್ಗೆ ಕ್ರೇಜ್ಗೆ ಹೋಗಿದ್ವಿ. ಅಲ್ಲಿ ನನಗೆ ಬೇಕಾಗಿರೋದಂಥ ಡ್ರೆಸ್ ಇತ್ತು. ಎಲ್ಲ ಸಪ್ರೇಟ್ ಶರ್ಟು ಅಲ್ಲಿ ನನಗೆ ಸಿಕ್ತು. ವೀರುಗೆ ಬೇಕಾಗಿರುವಂಥ ಡ್ರೆಸ್ಸು. ಇದು ನೆಕ್ಸ್ಟ್ ಡೇ ವೀರು ಬರ್ಡೇ ದಿನ ಹಿಂದಿಂದು. ನಾವು ಮನೆಯಲ್ಲೇ ಅಡುಗೆ ಮಾಡಬೇಕು ಅಂತ ಇದ್ವಿ. ಸೊ ಏನೇನು ಬೇಕು ಅದನ್ನೆಲ್ಲ ಲಿಸ್ಟ್ ಮಾಡಿ ಇಟ್ಕೊಂಡಿದ್ವಿ. ಒಂದ್ಸಲ ಚೆಕ್ ಮಾಡಿ ಮತ್ತು ಏನೇನು ಆ್ಯಡ್ ಮಾಡಬೇಕು ಅಂತ ಇಲ್ಲಿ ಮಾಡ್ತಾಯಿದ್ವಿ. ಆಮೇಲೆ ವೀರುಗೆ ನ್ಯೂ ಹೇರ್ ಕಟ್ ಕೊಡಬೇಕಿತ್ತು. ಬರ್ತ್ಡೇಗೆ ನ್ಯೂ ಹೇರ್ ಕಟ್ ಇರಲಿ ಅಂತ ಹೇರ್ ಕಟ್ಟೇನೆ ಮಾಡಿಸಿರಲಿಲ್ಲ ನಾನು. ಅದಕ್ಕೆ ಅವನಿಗೆ ನ್ಯೂ ಹೇರ್ ಸ್ಟೈಲ್ ಮಾಡಿಸಿದ್ದೀನಿ. ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ ತಿಳಿಸಿ. ಕಟ್ ಮಾಡಮ್ದಾಗ ಆಳ್ಬಾರ್ದ. ನೀನು ಅಳ್ಳಿಲ್ಲ ಅಂದ್ರೆ ನಿಂಗೆ ಚಾಕ್ಲೇಟ್ ಕೊಡಿಸ್ತೀನಿ. ಹಾಂ, ದೊಡ್ಡ ಚಾಕ್ಲೇಟ್. ಹಾಂ, ಇಲ್ಲ ಶಾಣೆ ಅದಾನ ಅದಿಲ್ಲಪ್ಪ. ಅದೇ ಏನಾಗಲ್ಲ. ಎಲ್ಲರೂ ಪದ ತೆಗಿತಾರೆ. ಚುಚ್ಚ ಎಲ್ಲಿ ಚುಚ್ಚಾಗತೈತಿ? ಈ ಕಡೆ ಸ್ಮೈಲ್ 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 ದೊಡ್ಡದು ಸ್ಮೈಲ್ ಸ್ಮೈಲ್.
ಫ್ಲೈಯಿಂಗ್ ಕಿಸ್ ಕೊಡು, ಫ್ಲೈಯಿಂಗ್ ಕಿಸ್, ಫ್ಲೈಯಿಂಗ್ ಕಿಸ್ ಕೊಡು. ಮ್ಯಾಲೆ ನೋಡು, ಈ ಕಡೆ ಮಮ್ಮಿ ಕಡೆ. ಗುಂಡ್ಯಾನ ಬರ್ತಡೇ ಐತಿ, ನನ್ನ ಬರ್ತಡೇಗೆ ಹಚ್ಚಾರ ನಾ ಹೊಸ ಹಾಕೊಂಡ್ರೆ. ಸಣ್ಣದಾಗತ್ತಲ್ವಿ, ಕರೆಕ್ಟ್ ಆಗುತ್ತೆ, ಇಳಿತಾವು. ಎಷ್ಟು ಸ್ಟಿಫ್ ಅಕ್ಕ. ಸಡ್ಲಾಗ್ತಾವೆ. ಕಾಜೆ ಎಷ್ಟು ಕಳೆನ ಬೇರೆ ಆಗ್ಬಿಡ್ತದಲ್ಲ. ಕೊಂಡಿವತ್ತು ಭಾಳ ಮೆತ್ತಗಾಗಿಲ್ಲ. ಇಲ್ಲ ಸಾಕು ತಪ್ಪ ಇದೆ ಅಂತ ಕಾಲು ಮುಟ್ಲಿ. ವಿಡಿಯೋ ಆದತ್ತಿಲ್ಲಿ ಆದ್ರೆ ಅಲ್ಲಿ ಹುಡುಗಿ ಕೇಳಲಿ ಅದನ್ನು. ಏನು ಮಾಡತ್ತಾಳ ಅಜ್ಜಿ? ವೀರು ಇಲ್ಲೋಡ, ವೀರು ಇಲ್ಲೋಡ, ವೀರು ಬೇಡನ ಕಟ್ಟೋದು ಬೇಡ, ಕಟ್ಬೇಡ ಕಟ್ಬೇಡ. ಚೂಟ್ ಹೊಡೆದು ಬಿಡ್ತಾನ. ಗಟ್ಟಿ ಇಲ್ಲಿ ಹಿಡ್ಕ, ಗಟ್ಟಿ ಹಿಡ್ಕೊ, ಗಟ್ಟಿ ಹಿಡ್ಕ, ಗಟ್ಟಿ ಹಿಡ್ಕ. ವೀರು ಇಲ್ಲೋಡಿಲ್ಲಿ, ವೀರು ವೀರು ಇಲ್ಲಾಡಿಲ್ಲಿ. ಆಯ್ ವೀರು ಇಲ್ಲಾಡಿಲ್ಲ. ಆಯ್ ಇಲ್ಲಾಡಿಲ್ಲ, ಇಲ್ಲೋಡಿ ಹೆಂಗೈತಿ? ಗಟ್ಟಿ ಹಿಡ್ಕ, ಗಟ್ಟಿ ಹಿಡ್ಕ, ಗಟ್ಟಿ ಗಟ್ಟೆ ಗಟ್ಟೆ ಗಟ್ಟಿ ಜೋರ, ಗಟ್ಟಿ ಹಿಡ್ಕ, ಈಗ ಜೋರ ಗಟ್ಟಿ. ಇದನ್ನ ಹಾಕೊಡ್ಲ, ಗಂಡ ಹಾಕೊಡ್ಲ, ಹಿಂಗೆ ಹಾರಿಸ್ತೀಯ. ಬೇಡ, ಕೈಯ ಕೊಟ್ಬಿಡು, ಕೈಯ ಕೊಟ್ಬಿಡು. ಗಾಡಿನ ಕಡಿಯಾಕ ಬ್ರೇಕ್ ಹೊತ್ತಕ್ಕ ಹೋಗಿ ಎಕ್ಸಿಲೇಟರ್ ಒತ್ತಿ. ಇದು ಬರ್ತ್ಡೇ ದಿನ ವೀರುದು. ಬೆಳಿಗ್ಗೆ ಬೇಗ ಎದ್ದ ತಕ್ಷಣ ವೀರುಗೆ ಕೈಕಟ್ಟೆಲ್ಲ ಹಾಕಿ ಅವ್ನು ಮಲಗಿದ್ವಾಗಲೇ ಅವನಿಗೆ ಡೆಕೋರೇಷನ್ ಮಾಡೋಣ ಅಂತ ಡೆಕೋರೇಷನ್ ಎಲ್ಲ ಬಲೂನ್ ಗಿಲೂನೆಲ್ಲ ಮಾಡ್ತಾಯಿದ್ದೀನಿ ನಾನು ಅವನಿಗೋಸ್ಕರ. ನನಗೆ ನನ್ನ ಬರ್ತ್ಡೇಗೆ ಆ ಥರ ಇರಬೇಕು ಅಂತ ಆಸೆ ಇರೋದು, ಬಟ್ ನಮಗೆ ಆಗಿಲ್ಲ. ಸೊ ನನ್ನ ಮಗನಿಗೆ ಮಾಡಬೇಕು ಅಂತ ನಾನು ಮಾಡ್ತಾಯಿದ್ದೀನಿ. ಬರ್ತ್ಡೇ ವ್ಲಾಗ್ನ ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ, ಚೆಕ್ ಮಾಡಿ. ಈ ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.